ಜನಪರ ನ್ಯಾಯಪರ. ತುಮಕೂರು 3rd ಅಡಿಷನಲ್ ಸೆಷನ್ ಕೋರ್ಟ್ನಲ್ಲಿ ನೀಡಿದ ತೀರ್ಪಿಗೆ ತುಮಕೂರು ಸರ್ಕಾರಿ ಅಭಿಯೋಜಕರು ಜ್ಯೋತಿರವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಅಸ್ಪಷ್ಟತೆ ಆಚರಣೆ, ಜಾತಿ ನಿಂದನೆ ಹಾಗೂ ಮಹಿಳೆಯರ ಮೇಲಿನ ಶೋಷಣೆ ನಿಲ್ಲಿಸಬೇಕು. ದಲಿತರ ಮೇಲಿನ ನಡೆಯುವ ದೌರ್ಜನ್ಯ ಜಾತಿ ನಿಂದನೆ ಮುಕ್ತವಾಗಬೇಕೆಂದು ಹೇಳುತ್ತಾ, ಇಂದು ನೀಡಿರುವ ಸೆಷನ್ ಕೋರ್ಟ್ನ ತೀರ್ಮಾನಕ್ಕೆ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ನಡೆಯದಂತೆ ಎಚ್ಚರಗೊಳ್ಳಬೇಕೆಂದು ಹೇಳಲಾಯಿತು. ಫ್ಯಾಕ್ಟ್ಸ್ ಆಫ್ ದ ಕೇಸಲ್ಲಿ ನಾವು ಸ್ವರೂಪವನ್ನು ನೋಡಿದಾಗ ದೊಡ್ಡ ಪ್ರಮಾಣದ ಸೈಜ್ಗಲ್ಲುಗಳನ್ನು ಕೈಯಲ್ಲಿ ಹಿಡ್ಕೊಂಡು ಅವಳಿಗೆ ಫಸ್ಟ್ ಕೆನ್ನೆಯಲ್ಲಿ ಹೊಡಿತಾರೆ. ಕೆನ್ನೆಗೆ ಹೊಡೆದು ಕಾಲಿಗೆ ಒದ್ದು ಕೆಳಗೆ ಬೀಳಿಸ್ಕೊತಾರೆ ಅವಳನ್ನು. ಹಂಗನಕೆರೆ ಗೋಪಾಲ್ಪುರ ಗ್ರಾಮದಲ್ಲಿ ದುರುಪಯೋಗ ಪಡಿಸ್ಕೊಂಡು ನಾವು ಏನಾದರೂ ಅವಳ ಮೇಲೆ ಸಾಧಿಸಬೇಕು, ಒಂದು ಮಹಿಳೆ ಎಷ್ಟು ಮಟ್ಟಿಗೆ ಎತ್ತರಕ್ಕೆ ಬೆಳಿತಾಳೆ ಅನ್ನೋದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಊರಿನವರೆಲ್ಲ ಅಕ್ರಮ ಕೂಟ ಕಟ್ಟಿಕೊಂಡು ಇಂತಹ ಒಂದು ದೌರ್ಜನ್ಯ ಕೃತ್ಯ ಎಸಗಿ ಮತ್ತೆ ಅವಳ ಪಬ್ಲಿಕ್ ಪ್ಲೇಸಲ್ಲಿ ಅವಳಿಗೆ ಮಾದಿಗ ಅಂತ ಹೇಳಿ ಜಾತಿ ನಿಂದನೆ ಕೂಡ ಮಾಡ್ತಾರೆ. ಅವಳು ಎಷ್ಟೇ ಬೇಡ್ಕೊಳ್ತಾಳೆ, ಅವಾಗ ಆ ಥರ ಎಲ್ಲ ಮಾಡೋದು ಸರಿ ಇಲ್ಲ, ನಾನು ಏನು ತಪ್ಪು ಮಾಡಿಲ್ಲ ಅಂತ ಎಷ್ಟು ಬೇಡ್ಕೊಳ್ತಾಳೆ, ಆದರೂ ಕೂಡ ಕೇಳೋಲ್ಲ. ಕಲ್ಚಪುಡಿಯನ್ನ ಎತ್ಬಿಟ್ಟು ಅವಳ ತಲೆ ಮೇಲೆ, ಮೈ ಮೇಲೆ ಎಲ್ಲ ಭಾಗಗಳಲ್ಲಿ ಹಾಕಿ ಅವಳ ಇಡೀ ಮೈ ಫ್ರ್ಯಾಕ್ಚರ್ ಆಗುತ್ತೆ, ಈವನ್ ಸ್ಕಲ್ ಫ್ರ್ಯಾಕ್ಚರ್ ಆಗುತ್ತೆ. ಹಾಗಾದ್ರಿಂದ ಅವಳನ್ನ ಒಂದು ಬಾಕ್ಸ್ ಚರಂಡಿ ನಿರ್ಮಾಣ ಆಗ್ತಾ ಇರುತ್ತೆ. ಬಾಕ್ಸ್ ಚರಂಡಿಗೆ ಅವಳನ್ನ ನೂಕಿ ಅಲ್ಲಿ ಕೂಡ ಅವಳ ತಲೆ ಮೇಲೆ ಕಲ್ಚಪುಡಿಗಳನ್ನ ಎಳೆದು ಅವಳನ್ನ ಕೊನೆ ಉಸಿರು ಎಳಿಸ್ತಾರೆ. ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಅಂದಿನ ತನಿಖಾಧಿಕಾರಿಗಳಾದ ಶಿವರುದ್ರ ಸ್ವಾಮಿ ಅನ್ನೋರು ಸಮರ್ಪಕವಾಗಿ ತನಿಖೆಯನ್ನು ನಡೆಸಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸುತ್ತಾರೆ. ಆ ನಂತರದಲ್ಲಿ ಎಲ್ಲ ಸಾಕ್ಷಿದಾರರ ವಿಚಾರಣೆಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಮಾಡಲಾಗುತ್ತೆ. ಎಲ್ಲ ಸಾಕ್ಷಿದಾರರು ಕೂಡ ಸಂಪೂರ್ಣ ಸಹಕಾರವನ್ನು ನಮ್ಮ ಅಭಿಯೋಜನೆಗೆ ನೀಡಿರ್ತಾರೆ. ಅವರೆಲ್ಲರೂ ಹೇಳುವಂತೆ ಬರ್ಬರ ಹತ್ಯೆ ಅನ್ನೋದು ಮಾನ್ಯ ನ್ಯಾಯಾಲಯ ಕೂಡ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ದುಷ್ಕೃತ್ಯಕ್ಕೆ ಮಾನ್ಯ ನ್ಯಾಯಾಲಯ ಇಂದು ಎಲ್ಲ ಆರೋಪಿಗಳಿಗೆ, ಅಂದರೆ ಈಗಾಗಲೇ 27 ಜನ ಆರೋಪಿಗಳ ಪೈಕಿ 6 ಜನ ತೀರ್ಕೊಂಡಿದ್ರು. ಹಾಗಾದ್ರಿಂದ 21 ಆರೋಪಿಗಳಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಮೃತಳಿಗೆ ಒಂದು ಶಾಂತಿ ದೊರಕುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೇಡಮ್, ಅದರಲ್ಲಿ ಯಾರಿಗಾದ್ರೂ ಶಿಕ್ಷೆಯ ಪ್ರಮಾಣದಲ್ಲಿ ಏನಾಗಿದೆಯಾ ಅಂದರೆ ಇದರಲ್ಲಿ ಕೆಲವೊಂದು ಸೆಕ್ಷನ್ಸ್ ಚೇಂಜ್ ಇರುತ್ತೆ ಸರ್. ಕೆಲವು ಬೇರೆ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿರ್ತಾರೆ. 143 ಇದೆ, 147 ಇದೆ, 149 ಇದೆ. ಹಾಗೆ ಇದು SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್ ಕೆಳಗೆ ಕೂಡ ದಾಖಲಾಗಿದೆ, ಪ್ರಕರಣ ದಾಖಲಾಗಿದೆ. ಆ ಸೆಕ್ಷನ್ಸ್ ಕೆಳಗೆ ಸೆಂಟೆನ್ಸ್ ಅಂದರೆ ಏನು ಶಿಕ್ಷೆಯ ಪ್ರಮಾಣ ಸ್ವಲ್ಪ ವೇರಿ ಆಗಿದೆ. ಒಟ್ಟು ಜೀವಾವಧಿ ಶಿಕ್ಷೆಯಲ್ಲಿ ಇದೆಲ್ಲ ಸೆಂಟೆನ್ಸ್ ಕೂಡ ಮರ್ಜ್ ಆಗುತ್ತೆ. ಮತ್ತೆ ದಂಡದ ರೂಪದಲ್ಲಿ ಒಬ್ಬೊಬ್ರು ತಲಾ 13,500 ಕಟ್ಟಬೇಕು ಅಂತ ಆದೇಶ ಆಗುತ್ತೆ. 13,500. ಮೇಡಮ್, ಇದರಲ್ಲಿ ಅಂದರೆ ದಲಿತ ಅಟ್ರಾಸಿಟಿ ಕೇಸು ಮೇನ್ ಆಗಿ ಇರುವಂಥದ್ದು, ಅದರಲ್ಲೂ ಕೂಡ ಕೆಲವು ದಲಿತರು ಇದ್ರು. ಹೌದು, ಅವರಿಗೆ ಈ SC/ST PO ಆ್ಯಕ್ಟ್ ಏನಿದೆ ಅದು ಅಟ್ರಾಕ್ಟ್ ಆಗೋದಿಲ್ಲ. ಅವರಿಗೆ ಆಗೋದಿಲ್ಲ. ಅಲ್ಲ, ಅದು ಅಟ್ರಾಕ್ಟೇ ಆಗೋದಿಲ್ಲ. ಅವರಿಗೆ ಆ ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ. ಆ ಆ್ಯಕ್ಟ್ ಅಲ್ಲಿ ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಭಾರತೀಯ ದಂಡ ಸಂಹಿತೆ ಏನಿದೆ ಆ ಒಂದು ಕಾಯ್ದೆ ಅಡಿಯಲ್ಲಿ ಶಿಕ್ಷೆ ವಿಧಿಸಲಾಗಿದೆ. ಅದು ಲೈಫ್ ಇಂಪ್ರಿಸನ್ಮೆಂಟ್. ಹೌದು. ಅದನ್ನ ಹೇಳಬೇಕು ಅಂದ್ರೆ ಇನ್ಸಿಡೆಂಟ್ ಆದಾಗ ಯಾರು ಬಾಲಪರಾಧಿ ಇದ್ರಲ್ಲ ಇಲ್ಲ ಸರ್, ಇಲ್ಲ. 3 ತಿಂಗಳ ಕಾರಾಗೃಹವಾಸ, 500 ರೂಪಾಯಿ ದಂಡ ಹಾಕಿದ್ದಾರೆ. ಆ 500 ರೂಪಾಯಿನ ಕಟ್ಟಲಿಕ್ಕೆ ವಿಫಲ ಆದಲ್ಲಿ ಮುಂದುವರೆದ 15 ದಿವಸಗಳ ಕಾರಾಗೃಹವಾಸವನ್ನು ವಿಧಿಸಲಾಗಿದೆ. ಶಿಕ್ಷೆ ಅದರ ಜೊತೆಗೆ 5,000 ರೂಪಾಯಿ ದಂಡ. ಎಲ್ಲ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಷೇಧ ಕಾಯ್ದೆ ಅಡಿಯ ಕಾಲಂ ನಂಬರ್ 31 ಕ್ಲಾಸ್ X ಅಡಿಯಲ್ಲಿ 2 ವರ್ಷಗಳ ಕಾರಾಗೃಹವಾಸ ಮತ್ತು 2,000 ಜನಕ್ಕೆ ಜೀವಾವಧಿ ಶಿಕ್ಷೆ ಇದೆ.